ಬೈದಾರ ಸಟ ಹೇಳಪ್ಪ ಬರ್ತಿ ಆಗ ಆ ಗಾಡಿದೊಂದು ಎತ್ತು ಕೊಟ್ಟು ಮಾಡಿ ಇವರು ಒಳಗ ಟೈಮ್ ಇವ್ರು ಹೆಂಗೆ ಆತಾರ ಅಂದ್ರೆ NDF NDRP ಮಾಡ್ತಾರ ಕೆಲಸ ಆ ಥರ ಮಾಡ್ತಾರ ಇವ್ರ ಕೆಲಸ ಎಲ್ರಿ ಏನ್ರ ಕಂಡ್ರೆ ತಿಳ್ಕೊ ಸ್ವಲ್ಪ ಜಡಿ ಕಂಡ್ರೆ ಸಾಕು ಇವರು ಸೀದಾ ಊರು ಸಬರಿ ಮಾಡ್ಕೋತ ಹೇಳ್ತಾರ. ಸೊ ಎಲ್ರಿಗೂ ಗುಡ್ ಮುಂಜಾನೆ. ಈಗ ಎದ್ದು ಈಗ ರೂಮಿಂದ ಚಕ್कर ಮಾಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಮಳಿನೇ ಬಿಡಲ್ಲ ರಾತ್ರಿ ಇವತ್ತು. ಈಗ ಹೊರಗೆ ನೋಡ್ತೀವಿ ಅಲ್ಲೂ ಮಳಿ ಅದ. ಅದಕ್ಕೆ ನಾವು ಹ್ಯಾಂಗೆ ಕೂತಿದ್ದೀವಪ್ಪ ಅಂದ್ರೆ ಒಟ್ಟ ಈ ಟೆಂಟ್ ಬಿಟ್ಟು ಕಾಳು ಹೋಗಲಾಗಿದೆ. ಇಲ್ಲಿ ಹುಡುಗ ಇವ್ರು ಮೂವರು ಗಂಡು ಸತ್ತು ಮುಂಡ್ಯಾರ ಕೂತ ಇವ್ರು ಮೂವರು. ಅವನಿಗಂತೂ ನಿನ್ನೆ ಬಂದಿಡೋದಾಯ್ತು ಊರೇ ಊರ ಅಂತಲ್ವ. ಇವತ್ತು ಚುಡ್ತಮ್ಮ ನೀವ ಏನೋ ಅವನ 10 ದಿನ ಹೋಗ್ತಾರ ಚುಡ್ತಮ್ಮ ನಾನು ನಮ್ಮ ಮಮ್ಮಿ ಚೂಡಕತ್ತ ಮನೆ ಚುಡ್ತಂಬಂದ ನೀವ ಚೂಡ ಮುಟ್ಟಿಲ್ಲ ತಿಂದಿಲ್ಲ ಅದು ಮದ್ಗ ಕಟ್ಕೊಂಡು ಮಾಡ್ಕೊಂಡು ತೊಗೊಂಬಂದ ನೀವ. ಈ ನಮ್ಮ ಮಂದಿ ಎಲ್ಲೋದ್ರು ಚೂಡ ಉಂಡಿ ಹಿಂಡಿ ಬಿಡಲೇ ಒಟ್ಟ ಇವರು. ಅದು ನೋಡ್ರಿ ಈಗ ಇಲ್ಲಿಂದು ತಗೊಂಡು ಮಾಡ್ಕೊಂಡು ಸೀದಾ ಇಲ್ಲಿ ನಮ್ದಿಂದ ಪ್ರಯಾಣ ಧಾರವಾಡ ಕಡೆ ಹೋಗಮ್ಮ. ಧಾರವಾಡದ ಒಂದು ಕೆಲಸ ಅದ, ಎಲ್ಲಿ ಏನು ಸುದ್ದಿ ಹೇಳ್ತೀವಿ ಅಂತ ಬರ್ರಿ. ಈಗ ನಮ್ದು ಚಕ್ಕೋಟ್ ಸಮಯ ಚಕ್ಕೋಟ್ ಮಾಡಬೇಕು. ಯಾಕಪ್ಪ ಅಂದ್ರೆ ಚೂಡ ನೋಡ್ರಿ ಎದಿ ಮೇಲೆ ನಂಗೆ ಹಿಡ್ಕೊಂಡ ಬಾ ಅಂದ್ರೆ ಅವಾಗ ರೂಮ್ನಾಗ ಕೂತಿ ಬೈತಾಯ್ತು ನಾಟಕ ಮಾಡ್ತಾನೆ ನೀವು. ಅದಕ್ಕೆ ಅರ್ಧ ಬಂದೇನಲ್ ಬಿಡಿ ಈಗ ನಡಿ ಈಗ ಅರ್ಧ ಬಂದೇನಲ್ ಬಿಡಿ ನಡಿ ಮುಂದೆ ನಡಿ. ನಮ್ಮ ಶರ್ಟು ಶಟ್ರ ಅಲ್ಲ ಶಟ್ರ ಅಲ್ಲೋ. ಚೆಕ್ಔಟ್ ಮಾಡುವ ಸಮಯ ಅದರ ಬೇರೆ ಮಳಿ ಒಂದು ಹೊಂಟದ ಫುಲ್. ನಮ್ಮ ಗಾಡಿ ನೋಡಿ ಅಷ್ಟು ಹೊಲ್ಸಾಗ್ಯದ. ಶಟ್ ಅದು ಏನದಲ್ಲ ಗಾಡಿದು ₹4 ಆಟ್ರೋಸಿಗೆ ರೊಕ್ಕ. ಹಾಂ ಮುಂದೆ ನೋಡ್ರಿ ಧಾರವಾಡ ಆಗೋದು ತಾನೇ ಸ್ವಚ್ಛ ಆಗ್ತದೆ ಗಾಡಿ ಆಟೋಮೆಟಿಕ್. ಸ್ವಚ್ಛ ಆಗಲ್ಲಪ್ಪ. ನೀವು ವಾಟ್ರೋಸ್ ಕೈ ಇಡ್ರಿ, ಬ್ಯಾಗ್ಗಳು ಎಲ್ಲ ಡೋರ್ನಾಗ ಇಡ್ರಿ. ಫುಲ್ಲಿ ಆಟೋಮೆಟೆಡ್ ಒಂದೇ ಏನೋ ಏನಂದ್ರಿ ಹೇಳ್ರಿ ಈಗ. ಇಲ್ಲ ಬ್ಯಾಗ್ ಇಡ್ಲತ್ತೀವಿ ಹಾಂ ಅದಂತೀನಿ ಏನಂತ ಹೇಳು ಶಟ ಹೇಳು. ಏನು ಏನು ವಾಟ್ರೋಸ್ ₹1 ಹಾಂ ವಾಟ್ರೋಸ್ ಹಾಂ ಪಾಂಚೆ ಹಾಂ ಪಾಂಚೆ ಹಾಂ ಮನ್ಸೆ ಪಾಂಚೆ ಹಾಂ ಮಂಚೆ ಪಾಂಚೆ ಆರಾಮ ಮನ್ಸ ಚೂಡ ಮನೆಗೆ ಹೋಯವ್ವ ಹೇಳ್ರಿ ಬ್ಯಾಗ್ ಇಡ್ತೀನಿ ಒಳಗೆ. ಕೈ ಅಂದ್ರಲ್ಲ ಇದು ನಿಮ್ಮ ತಲೆ ಇಟ್ಟಿನಿ. ಅದು ನೀವು ಇಲ್ಲ ಅದು ನಿಮ್ಮ ತಲೆ ಇಟ್ಟಿನಿ. ನೀವು ಮಾತು ಕೇಳತ್ತೇಳಿ ಸಣ್ಣ ಒಳಗ್ಯದ. ಇವರೇ ರೆಸಾರ್ಟ್ ಮಾಲಕರು ನಿತೀಶ್ ಅಣ್ಣ ಅಂತ ಸರ್. ನಮಸ್ಕಾರ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಇಲ್ಲಿ ಎಲ್ಲ ಕ್ವಾಲಿಟಿ ಹೇಳ್ಕೊಂಡು ಬಂದ್ರೆ ಏನೋ ಡಿಸ್ಕೌಂಟ್ ಕೊಡ್ತೀರಲ್ಲ. ಎಷ್ಟು ಜನ ಬಂದವರು ಇವತ್ತು ಲಾಸ್ಟ್ ವಿಡಿಯೋ ಈಗನು ಕೇಳಿ ಬಂದ್ರೆ ಡಿಸ್ಕೌಂಟ್ ಕೊಡ್ರಿ. ಡೆಫಿನೆಟ್ಲಿ ಕಾಲ್ ಮೇಲೆ ಮಾಡ್ತೀನಿ ಹೇಳ್ತಾರೆ K32 ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಖುಷಿ ಆಯ್ತು. ನಮ್ಮ ಹೆಸರು ಹೇಳ್ತಾರೆ ಅಂದ್ರೆ ಭಾಳ ಖುಷಿ ಅನ್ನಿಸ್ತಾ ನಮಗೆ. ಬಟ್ ಏನಂದ್ರೆ ಏನಾಗಿತ್ತು ಅಂದ್ರೆ K32 ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಸೊ ಅವಾಗ ಫ್ಲಾಶ್ ಆಗ್ಬಿಡುತ್ತೆ, ಓ ಇವರೇ ರೆಕಮೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಹೌದಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರಾಪರ್ ಆಗಿ ಯಾರಿಗೆ ರೀಚ್ ಆಗ್ಬೇಕು ಅವ್ರಿಗೆ ರೀಚ್ ಆಗಿದೆ. ಸೊ ಏನಂದ್ರೆ ಈಗ ಸುಮ್ಮನೆ ಎಂತ ಹೇಳ್ತಾರೆ ಅನ್ವಾಂಟೆಡ್ ಆಗಿಂತ ಇಲ್ಲ, ಯಾರಿಗೆ ಕರೆಕ್ಟ್ ಆಗಿ ರೀಚ್ ಆಗ್ಬೇಕು, ಯಾರಿಗೆ ಜೆನ್ಯೂನ್ ಆಗಿದ್ದಾರೆ ಅವ್ರಿಗೆ ಪ್ರಾಪರ್ ಆಗಿ ರೀಚ್ ಆಗಿದೆ. ಟೋಟಲ್ ಒಬ್ರಿಗೊಂದು ಒಳ್ಳೆ ನಮ್ಮ ವಿಡಿಯೋಲಿಂದ ಒಬ್ರಿಗೊಂದು ಒಳ್ಳೆ ಬಿಸ್ನೆಸ್ ಆಯ್ತು ಅಂದ್ರೆ ಚಲೋನೆ. ಸೊ ಆಲ್ಮೋಸ್ಟ್ ನೀವು ಬಂದು ನೀಟಾಗಿ ಕ್ಲೀನ್ ಆಗಿದ್ದು ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ಬಿಡ್ರಿ. ಸರಿ, ಓಕೆ, ಬರ್ತಾರೆ ಸರ್. ರೈಟ್ ಸರ್, ಇಲ್ಲ ಪಕ್ಕ ರೈಟ್ ಸರ್, ರೈಟ್. ಓಕೆ ಡನ್. ಸೊ ಈಗ ಇಲ್ಲಿಂದ ಚೆಕ್ಔಟ್ ಮಾಡಿದೆ. ಈಗ ಇಲ್ಲೇ ಸೀದಾ ನಮ್ಮದು ಪ್ರಯಾಣ ಧಾರವಾಡ. ಬಟ್ ಈ ಮಳೆ ಒಂದು ಬಿಡಲಾಗ್ಯದ. 5 ನಿಮಿಷ ಬರ್ತದೆ, 5 ನಿಮಿಷ ಹೋಗ್ತದೆ. ಹತ್ತು ಸಣ್ಣಗ ಸ್ವಲ್ಪ ಕಮ್ಮಿ ಆತಿರ್ತದ ನೋಡ್ರಿ. ಪಾರ್ಸಲ್ ಮಾಡ್ತು. ನಾವು ಹೋಗ್ತೀನಿ ಎಂದ್ರು 4x4 ಟೆನ್ಷನ್ ತಗೊಂಡು 4x4 ಲಕ್ಷ ಸಿಕ್ಕಿಬಿದ್ದು ತೊಗೊಂಡವ ತೊಗೊಂಡು. 65 ಪಾಸಿಂಗ್ ಇದು ಕಾರ್ ಸಿಗ್ಬಿಡ್ತಾವ. ಅವು ತಾರ್ ಅದ, ತಾರ್ ಸಿಗ್ಬಿಡ್ತದ ನಿನಗ. ನಿನ್ ತಾರ ಎಲ್ಲಿ? ಇದ್ರಾಗ ಬಂದಿನ ಗಟ್ಟ ನ್ಯಾಷನಲ್ ಪಾರ್ಕ್ ತಾರ ಕೊಯ್ದೀನಿ. ಅಲ್ಲಿ ಟೊಂಕ ಕಟ್ಟಿವ್ರಿ, ತಾರಿ ಕಟ್ಟಿವಿ. ಹೋದ್ರ
ನೋಡ್ರಿ ಹಂಗದ ಫಸ್ಟ್ ಕ್ಲಾಸ್ ವ್ಯೂ ಮತ್ತು ಜಬರ್ದಸ್ತ್ ಅದ. ಒನ್ ಟೈಮ್ ಹೊರಗಿಂದ ನೋಡ್ರಿ ಹಂಗತ್ತ ಹೊರಗೆ ಇಲ್ಲಿ ನೋಡ್ರಿ. ಇದು 2 ನಂಬರ್ ವ್ಯೂ ಅಂತ ನಮ್ಮ ಶೇಟ್ ಹೇಳ್ತಾನ. 1 ನಂಬರ್ ಅಲ್ಲ ಶೇಟ, 2 ನಂಬರ್ದು. ಈ ಕಡೆದು 3 ನಂಬರ್. ಇದು 3 ನಂಬರ್, ಅದು 2 ನಂಬರ್ ವ್ಯೂ ಅಂತ. ವ್ಯೂ ನೋಡ್ರಿ ಅಂತೂ ಇಂಥ ಮಳೆಯಾಗ ಈ ಫಾರೆಸ್ಟ್ದಾಗ ತಿರುಗಾಡದೆ ಒಂಥರ ಮಸ್ತ್ ನೋಡ್ರಿ. ಒಂಥರ ಈ ತಿರುಗಾಡಕ್ಕೆ ಬಂದಂಗೆ ವೀಕೆಂಡ್ದಾಗ ಇದ್ರಾಗ ತಿರುಗಾಡಕ್ಕೆ ಬಂದಂಗೆ ಇರೋದಕ್ಕಿಂತ. ಸೊ ನಾವು ಈಗ ಧಾರವಾಡ ಸನಿ ಬಂದೆವು. ಧಾರವಾಡ ಸನಿ ಅಂದ್ರೆ ಈಗ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಧಾರವಾಡ ಅದ. ಎಷ್ಟು ಬಿಟ್ಟಿದಪ್ಪ ಅಂದ್ರೆ ನಾವು ಇದೊಂದು 11ಕ್ಕೆ ಬಿಟ್ರು 2 ಗಂಟೆ ಹೋಯ್ತು ದಾಂಡೇಲಿ ಇಲ್ಲಿ ಬರೋಕೆ 50 ಕಿಲೋಮೀಟ್ರ್. ಯಾಕಪ್ಪ ಅಂದ್ರೆ ಹಾದಿಯಾಗಿ ಇವರು ನಿಂತು ಫೋಟೋ ವಿಡಿಯೋ, ಮಳೆ ಬಂತು, ರೀಲ್ಸ, ಮತ್ತು ಒಬ್ರು ಗಾಡಿ ಬಿದ್ದಿತ್ತು ಕೆಳಗೆ. ಆ ಗಾಡಿದೊಂದು ಎತ್ತು ಕೊಟ್ಟು ಮಾಡಿ ಇವರು ಒಳಗೊಂದು ಟೈಮ್ ಇವ್ರು ಹೆಂಗೆ ಆತಾರ ಅಂದ್ರೆ NDF NDRP ಮಾಡ್ತಾರ ಕೆಲಸ, ಆ ಥರ ಮಾಡ್ತಾರೆ ಇವ್ರು ಕೆಲಸ. ಎಲ್ರಿ ಏನ್ರ ಕಂಡ್ರೆ ತಿಳ್ಕೊ, ಸ್ವಲ್ಪ ಜಡಿ ಕಂಡ್ರೆ ಸಾಕು ಇವರು ಸೀದಾ ಊರು ಸಬರಿ ಮಾಡ್ಕೋ ತಿರುಗಾಡ್ತಾರ. ಅದು ನೋಡ್ರಿ 50 ಕಿಲೋಮೀಟ್ರಿಗೆ 2 ಗಂಟೆ ತನಕ ಹಚ್ಚಿದ್ರು. ಈಗ ಟೈಮ್ ನೋಡ್ರಿ ಈಗ 1:30 ಆಗ್ಯದ. ಇಲ್ಲಿ ನಾವು 1:30 ಹೋಗಿ ಇಲ್ಲೊಂದು ಕೆಲಸ ಅದ, ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೋಗತನ ಮತ್ತು ರಾತ್ರಿ ಮರದೇ ಮುಂಜಾನೆ ಮುಟ್ಟಿಸ್ತೀವಿ ರೀ ಹಳ್ಳಗೆ. ಯಾಕಂದ್ರೆ ನಂಗೆ ರಾತ್ರಿ ನಿದ್ದೆ ಬಂದ್ಬಿಡ್ತಾನೆ. ನಂಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗೋದು ನಿದ್ದೆ ಮಾಡ್ಬಿಡೋ. ಮತ್ತು ಬರ್ರಿ ಧಾರವಾಡದಾಗ ಎಲ್ಲೋಗಿ ಏನು ನಮ್ಮ ಕೆಲಸ ತೋರಿಸ್ತೀವಿ ಅಂತ ಬರ್ರಿ. ಬ್ಯಾಸರ ಬಂತಂತಲ್ತ ಶೇಟ ಬಂದ ಶೇಟ ಒಂದು. ಸೊ ಮತ್ತೆ ನಾವು ಅನಿಲ್ ರೂಮಿಗೆ ಬಂದೆವು. ಇಲ್ಲ ಸ್ವಲ್ಪ ಹೋಗಿ ಬಂದೆ ಮುಗೀತು. ಈಗ ಒಂದು ಮುತ್ಯಾಗ ಹೋಗಾಗ ಬ್ಯಾಡ ಅಂತ ಹೇಳಿದ್ದೆ ಅಂದ್ರು ಮಲ್ಲು ಮುತ್ಯ ನಾವೇನ್ ಮಾಡೋದು. ಇಲ್ಲ ಅದೊಂದು ಕೆಲಸ ಇತ್ತು ತಗೊಂಡು ಬಂದೆವು. ಬೈದಾರ ಶೇಟ ಹೇಳಪ್ಪ ಮಾಡ್ತಿ. ನಾವು ಅನಿಲ್ ರೂಮಿಗೆ ಬಂದಿದ್ದು ಯಾಕಪ್ಪ ಅಂದ್ರೆ ಇದು ಡ್ರೆಸ್ ಕಳಮ್ ಅಂತೇಳಿ ಪೂರ ಅಲ್ಲಿ ಕೆಸರಾಗಲ್ಲ ಗಾಡಿ ತೆಗೊಟ್ಟಿಗೆ ಏನಾಗಿತ್ತು. ಅನಿಲ್ ರೂಮ್ ನೋಡ್ರಿ ಎಷ್ಟು ಪೂರ ಬುಕ್ ಎಲ್ಲ ನೋಡಕ್ ಹೆಂಗ ಅಂತ. ಇವೆಲ್ಲ ಓದ್ ತೋರ್ಸುನಿ ನೀವು ಓದೋ ಕರ್ನ ಓದ್ತಿಲಿ. ನೀ ಏನ್ ಮಾಡಿದಿಲ್ಲ ಧಾರವಾಡದಾಗ? ಏನ್ ಓದಿ ಮಾಡ್ತಿ? ಎಕ್ಸಾಮ್ ಬರ್ತೀನಿ. ಎದ್ರದ್ದು ಎಕ್ಸಾಮ? ಎಕ್ಸಾಮ್ ಬರ್ತೀನಿ. 4 ವರ್ಷ ಬರ್ಲಿದ್ದು ದಿನ ಪಾಸ್ ಆಗಲ್ಲ. ಒಂದೇ ಎಕ್ಸಾಮ್ ಆಗ್ಯದ. ಒಂದ್ ಎಕ್ಸಾಮ್ ಗೌರ್ಮೆಂಟ್ ಮೆಟ್ಲೆ ಹೊಡಿ ಹೊಡಿ ಸರ್ಕಾರದವ್ರಿಗೆ ಹೊಡಿಬೇಕು. ಫುಲ್ ಎಲ್ಲರೂ ಫ್ರೆಶ್ ಆಗಿ ಏನು ಫುಲ್ ಮದಿ ಹೋಗ ರೆಡಿ ಆದಂಗೆ ಆದ್ರು ಹೊಸ ಮದಿ. ಇವ ನೋಡ್ರಿ ಕುಕುಮ್ ಹಚ್ಕೊಂಡು ಚಂದ್ರ ಹತ್ಕೊಂಡು ಇವ ಫುಲ್ ರೆಡಿ ಆಗಿ ಇಬ್ಬರು ರೆಡಿ ಆಗ್ಬಿಡ್ತೀನಿ ಅಂದ್ರೆ ರೆಡಿ ಆಗ್ಯಾರ ನೋಡ್ರು. ಅದಕ್ಕೆ ನೋಡ್ರಿ ನೋಡಿ ಬಿಡು ಹೋಮಿ ನೋಡ್ರಿ ಬ್ಯಾಗ್ ತೊಗೊಂಡು ಈಗ ಅಲ್ಲೊಂದು ನಮ್ಮ ಸಿಗ್ನೇಚರ್ ಕೇಕ್ ಶಾಪ್ ಓಪನ್ ಆಗ್ಯದಲ್ಲೊಂದು. ಆ ಓಪನ್ ಪೂಜಾಗೆ ಬಂದಿಲ್ಲ. ಅದಕ್ಕೆ ಈಗ ಅಲ್ಲಿ ಹೋಗಿ ಸ್ವಲ್ಪ ಏನಾಗ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಆಫೀಸ್ ನಮ್ಮ ಕಲಬುರಗಿಗೆ. ಸೊ ನೋಡ್ರಿ ನಮ್ಮ ಮನೇಲಿ ಇದ್ದೀವಿ. ರೂಮ್ ನೋಡ್ರಿ ಬಿಲ್ಡಿಂಗ್ ಹಂಗದ ಫಸ್ಟ್ ಕ್ಲಾಸ್ ಅದಲ್ಲ. ಇಲ್ಲ ಸೊ ಹಾಯ್ ನಮಸ್ಕಾರ. ನಾವು ಬಂದಿದ್ದು ನಮ್ಮ ಸಿಗ್ನೇಚರ್ ಕೇಕ್ ಶಾಪ್ಗೆ. ಲವ್ ಎಟ್ ಫಸ್ಟ್ ಬೈಟ್ ಸಿಗ್ನೇಚರ್ ಶಾಪ್. ಇದು ಆ್ಯಕ್ಚುಲಿ ನಮ್ಮ ಕಲಬುರದಾಗೆ ಸ್ಟಾರ್ಟ್ ಆಗಿತ್ತು ಫಸ್ಟ್. ನಮ್ಮ ಫ್ರೆಂಡ್ ಅವ್ರದ್ದು ಬಿಜಾಪುರದವ್ರದ್ದು ಧಾರವಾಡದ ಹಾಕಿರ್ತಾರೆ. ಸೊ ಆವಾಗ ನಾವು ಬಂದಿಲ್ಲಟ. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡುತ್ತಿದ್ದೆವು. ವಾ ಇಲ್ಲಿನ ಸೆಲೆಬ್ರೇಷನ್ ಅದ ಫಸ್ಟ್ ಕ್ಲಾಸ್. ಹಾಯ್ ಅಭಿ ಹೆಂಗಿದೆಯಾ? ಚೆನ್ನಾಗಿದೆಯಾ? ಏನು ನಮ್ಮ ತರಕಾರಿ ಆಗ್ಬಿಟ್ಟು ಕಲಬುರಗಿ ಬಂದು ಧಾರವಾಡ ಸಣ್ಣ ಎಸಿ ಕೂತ್ಬಿಟ್ಟಿದ್ದು. ಈಗ ಫಸ್ಟ್ ಕ್ಲಾಸ್ ಭಾರಿ ಜಾಗ ಹೇಟ ಅಲ್ಲಿ ಏನು ಫುಲ್ ವಾ ಸೆಲೆಬ್ರೇಷನ್ ಏನಪ್ಪಿ ಇದು? ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲ ನನ್ನ ಬರ್ಡೇ ಅದ. ಸೊ ನೀವು ಏನಾದ್ರು ಧಾರವಾಡದಾಗ ಯಾರೇ ಇದ್ರ ಇಲ್ಲಿ ಬರ್ಡೇ ಮಾಡ್ಕೋದ್ರೆ ಇಲ್ಲಿ ಲೊಕೇಶನ್ ಯಾವ್ದು? ಜಯನಗರ್ ಸಿಗ್ನೇಚರ್ ಕೇಕ್ ಶಾಪ್ ಅಂತೇಳಿ ನಮ್ಮದು ಒಂದು ಧಾರವಾಡದಾಗ. ಬರ್ರಿ ಸೆಲೆಬ್ರೇಷನ್ ಮಾಡ್ಕೋರಿ. ಮತ್ತು ಕೇಕ್ ಪೇಸ್ಟ್ರಿನೂ ಇರ್ಬಲ್ಲಿ. ನಮ್ಮ ಕಲಬುರಗಿ ಪೇಸ್ಟ್ರಿ ಮಾಡಿದ್ದಿಲ್ಲ ಫಸ್ಟ್ ಟೈಮ್. ಇಲ್ಲಿ ಪೇಸ್ಟ್ರಿ ಗಿಸ್ಟ್ರಿ ಎಲ್ಲ ಇಟ್ರ ಮಸ್ತ್ ಅದ. ಸೊ ಕಿಚನ್ನು ಇಲ್ಲೇ ಮಾಡ್ರ ಬೆಸ್ಟ್ ಮಾಡ್ರಲ್ಲ ಕಿಚನ್ನು. ಬೇಕಿಂಗ್ ರೂಮ್ ಅಣ್ಣ. ಹಾಂ ಇದು ಇಲ್ಲೊಂದು ರೂಮ್ ಬೇಕಿಂಗ್. ಓಹೋ ಬೇಕಿಂಗ್ ಅನು ಪೂರ ಎಲ್ಲ ಇದು ಮಾಡೋದು. ವಾ ಬೆಸ್ಟ್ ಮಾಡ್ರಲ್ಲ ಮಾಡವ ಇಲ್ಲನ. ಅವ್ರು ಈಗ ಊಟಕ್ಕೆ ಹೋಗಾರ. ಊಟಕ್ಕೆ ಎಷ್ಟು ಮಂದಿರ? ಇಬ್ಬರನ. ಇನ್ನೊಬ್ಬ ಬರತ್ತಾನ. ಸೊ ಇದು ಬೆಸ್ಟ್ ಮಾಡ್ರಲ್ಲ ಕಿಚನ್ ಎಲ್ಲ ಒಳಗೆ ಟೆನ್ಷನ್ ಬೇಡ ಕಿರಿಕಿರಿ ಮಸ್ತ್ ಮಾಡ್ರಿ. ಅಲ್ಲಿ ಅಲ್ಲೊಂದು ತೊಂಬಪ್ಪ ಗಾಡಿಲಿ ಗಾಡಿ ಕಿರಿಕಿರಿನೇ ಬೇಡ ಮಾರಿ ಹಿಡಿದಿರಿ ನೋಡೋದು. ಮನಗಂಡು ವಿಡಿಯೋ ಮಾಡೋದಿತ್ತು. ವಿಡಿಯೋ ಮಾಡಿದೆವು. ವಿಡಿಯೋ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಟೇಸ್ಟ್ ಮಾಡ್ದೆ ಕೇಕ್ ಎಲ್ಲ ಅಲ್ಲಿದ್ದು ಹೆಂಗದ ಇಲ್ಲಿದ್ದು ಹೆಂಗತ್ತು. ಸೊ ಅಲ್ಲಿ ಟೇಸ್ಟೇ ಇಟ್ಟರೆ ಇಲ್ಲದ್ರೂ ಸೇಮ್ ಮಾಡೋರು. ಫ್ಲೇವರ್ ಆಗಿದ್ದು ಕ್ವಾಂಟಿಟಿ ಆಗಿದ್ದು ಪ್ರತಿಯೊಂದೆಲ್ಲ ಸೇಮ್ ಅದ. ಸೊ ನಾವು ವಿಡಿಯೋ ಮಾಡೋ ಒಂದು ಟೇಸ್ಟ್ ಮಾಡೋದು ಫ್ಲೇವರ್ ಹೆಂಗಂತ ಹೇಳ್ದೆ. ಇವ್ರು ಪುಕ್ಕಟ್ ಬಂದಿರೋ 3 1 2 3 ಇವಾರ ಇಲ್ಲೇ ಇರ್ತಾನ. ಕೇಕ್ ತಿನ್ನೋ ಸಲ ಅಂತ ಬಂದೆ. ನಾನು ಸಣ್ಣ ಬಂದಾನ ಇಲ್ಲಿ ಬಂದು ಕೇಕ್ ಇಲ್ಲ. ಇಬ್ಬರು ಯಾವ್ದು ಕೊಟ್ಟಿದ್ದೆ ಬೀಸ್ ಯಾವುದು
ಬೆಲ್ಜಿಯಂ ಚಾಕ್ಲೇಟ್ ಅತ್ತ ಹ್ಯಾಂಗ್ ಬೆಲ್ಜಿಯಂ ತಿಂದಾರಂದ್ರೆ ಇವರು ಕಂಡಲ್ಲಂಗೆ ಬೆಲ್ಜಿಯಂ ಚಾಕ್ಲೇಟ್ ಪೂರಾ ಆರಾಮ ತಿಂದ್ರೆ ಕೈಯೆಲ್ಲ ಗೊತ್ತು. ಸೊ ನೋಡ್ರಿ ಅಂತೂ ಊಟ ಮಾಡ್ಕೊಂಡು ಶಿಸ್ತ ಟೇಸ್ಟ್ ನೋಡಿದೆವು. ಓಪನಿಂಗ್ ಬಂದಿಲ್ಲ ಇದು. ಸೊ ಓಪನಿಂಗ್ ಬರಲ್ಲ ಬಟ್ ಈಗ ನಾವು ಬಂದು ಸೊ ಎಲ್ಲ ಅಂತೂ ಕಿಚನ್ ಎಲ್ಲ ಒಳಗೆ ಇಲ್ಲೇ ಅದಲ್ಲ ಭಾರಿ ಚಲೋ ಆಯ್ತದೆ. ಆ್ಯಕ್ಚುಲಿ ನಮ್ಮ ಕಲಬುರಗಿದಾಗ ಕಿಚನ್ 2 ಬ್ರಾಂಚಿಗೆ ಗಾಡಿ ಯಾವುದು ಮಾಡೋದಾಯ್ತು. ಸೊ ಮಸ್ತ್ ಆಗ್ಯದ, ಫಸ್ಟ್ ಕ್ಲಾಸ್ ಆಗ್ಯದ. ಸೊ ನಿಯರ್ ಯಾರಾದ್ರು ಧಾರವಾಡದಾಗ ಇದ್ದಾರಂದ್ರೆ ಕೇಕ್ ಅದು ಬೇಕಾಗಿದಾರ ನಮ್ಮ ಸಿಗ್ನೇಚರ್ ಕೇಕಿಗೆ ಬರ್ರಿ ನೋಡ್ರಿ. ಈಗ ನಮ್ಮ ಪಯಣ ಬೆಳೆಸೋ ಮುಂದಕ್ಕೆ ಇಲ್ಲಿಗೆ ಗಿರಿಮಿಟಿ ಅವ ಇಲ್ಲಿ ನಮ್ಮ ವಂಡ್ರಿಗೆ ಮಟ್ಟಿ ಗಿರಿಮಿಟಿ ತಿನ್ನಿಸ್ ಮತ್ತೆ ಬರ್ತೇವೆ. ಅವಾಗ ಅಭಿ ಜಲ್ಲಿ ಲಗ್ನ ಮಾಡ್ಕೋ, ಈಗ ದುಕಾನ್ ಅಂತ ಆಯ್ತು, ಲಗ್ನ ಒಂದು ಆಗಲಿ ಜಲ್ಲಿ ಕೇಟ ಯೂಸುಫ ನೋಡ್ರಿ. ಈಗ ಇಲ್ಲಿಂದ ಈಗ ನಮ್ಮ ಪಯಣ ಬೆಳೆಸ ಮುಂದೆ ಗಿರಿಮಿಟಿ ತಿನ್ನ ಮೇನ್ ಧಾರವಾಡ ಬಂದಾಗ ಗಿರಿಮಿಟಿ ತಿಲ್ಲಿ ಅಂದ್ರೆ ಆಗ ಗಿರಿಮಿಟಿ ತಿಂದು ಹೋಗ್ಬಿಡ ಮೇಲೆ ಇದು. ಸೊ ಈಗ ಆ್ಯಕ್ಚುಲಿ ಗಿರಿಮಿಟಿ ತಿನ್ಬೇಕಂದು ಗಿರಿಮಿಟಿ ಶಾಪ್ ಬಂದಾಗತ್ತ. ಅದಕ್ಕೆ ಈಗ ಏನ್ರಿ ಊಟ ಮಾಡ್ಬೇಕಲ್ಲ ಅಂತ ಹೊಂಟಿದ್ದು. ಸೊ ಅದು 3 ಬಂದ ತೊಗೊಂಡದು ಯಾವ್ದು 3 ಯಾವ್ದು ಕೂಡ ಕೊಡ್ಲತ್ತ ಆಮ್ಯಾಗ ಅವರು ಕೊಡಲ್ರ ಈಗ ಕೂಡ್ರಿ. ಹ್ಞೂ ಬರ್ರಿ. ಹಾಂ ಬರ್ರಿ ಜಲ್ದಿ ಬರ್ರಿ ಏ ಬರ್ರಿ. 3 ಕ್ಲೋಸ್ ಅಂತ ನೋಡ್ರಿ. ನೀವು ಈಗ ಕೇಳು ನೀವು ನೀವು ಬರ್ರಿ 3 ಬರ್ರಿ ಬರ್ರಿ. ಸೊ ಊಟ ಮಾಡೋದು ಶಿಸ್ತದಲ್ಲ, ಊಟ ಮಾಡ್ತಾರೆ ಇವ್ರು. ಇಲ್ಲಿ ಟೈಮಿಂಗ್ 3 ನಮ್ಗೆ ಹೊರ ಹಾಕಿ ಮುಚ್ಚಿಬಿಟ್ರು ಅವರು. ನಮ್ಮ ಮನೇನು ಚುಡ ತೊಗೊಂಬಂದಿನಿ. ಅವ್ರು ಚುಡುವ ಖಾಲಿನೇ ಆಗಿಲ್ಲ, ಒಟ್ಟ ತಿಂದೇ ಇಲ್ಲ ನಾವು. ಈಗ ನಾನು ಇದು ತೊಲಕ್ಕಿಲ್ಲ ಊಟ ಉಳ್ಳಾಗಡ್ಡಿ ತೊಗೊಂಡ್ರ ಚೂಡ ತಿಂತೇವೆ ಕೂಡ್ಸೋಡ್ತೇವೆ. ಚೂಡ ಹಾಕಕ್ಕೆ ಬೇಡಪ್ಪ ಮತ್ತೆ ನಮಗ ಗಾಡಿನೂ ಗ್ರೀನ್, ಅಣ್ಣವರು ಗ್ರೀನ್, ವೆದರ್ ಹೊರ ಫುಲ್ ಗ್ರೀನ್. ಗಾಡಿ ಗ್ರೀನ್, ಅದು ಗ್ರೀನ್, ನೀವು ಶಾರ್ಟ್ ಗ್ರೀನ್. ಬಾಯ್ ಜಿಗರಿ ಬೆಲ್ಲ ಚಾ ನೋಡು. ಜಿಗರಿ ಒಂಡ್ರಿಂಗ್ ಬಡ್ಡಿ ಊಟ ಮಾಡೋರಿಗೆ ಇಲ್ಲೇ ಬಿಟ್ಟು ಅನಿಲ್ಗ ಈಗ ಇಲ್ಲಿಂದ ಆಯ್ತು. ನೀ ಹಳ್ಳಗ್ ಹೋಗು, ಇಲ್ಲ ಕಾಡ್ರು ಭಾಳ ಇರ್ತಾರ. ಬಾಯ್ ಒಂಡ್ರಿಂಗ್ ಬಡ್ಡಿ ಬಾಯ್. ಇಲ್ಲಿಂದ ನಮ್ಮ ಪಯಣ ನಮ್ಮ ಕಲಬುರಗಿ ಕಡೆಗೆ ನೋಡ್ರಿ. ಆರಾಮ್ ನೀವ ಅಂತ ಬಿಡಮಿ ಶೇಟ ಸ್ವಲ್ಪ ಶೇಟ ಹಿಂದೂ ಕೊಡು ಸ್ವಲ್ಪ ನೀ ಹಿಂದೂ ಕೊಡು ಕೈಗೆ ನಿಂತು ಅಲ್ಲ. ಸೊ ಈಗ ಧಾರವಾಡ ಬಿಟ್ಟು ನರಗುಂದ ಬಂದಿದ್ದೆವು. ಸ್ವಲ್ಪ ಚಾ ಕುಡಿಬೇಕತ್ತಲ್ಲ ಅಂತ ನೆಂಚಿದ್ದೆವು. ನೇಚರ್ ಡಿಲೈಟ್ಸ್ ಹತ್ತಿದ್ದು ಬ್ರೇಕ್ಫಾಸ್ಟ್ ಆ್ಯಂಡ್ ಚಾರ್ ಸತ್ತು 2 ಸಂಜು ಸತ್ತು ಬಾ ನಂಗೆ ಕದಾನಿ ಇವತ್ತು. ಲೆಮನ್ ಸೋಡಾ ಏನೋ ನಾವ ಬರ್ರಿ ಹೇಳಮ್ಮಿ ಇವತ್ತ ಬರ್ರಿ. ಚಟ ಹೆಂಗೆ ಕುಡಿತೀನಿ ಉಳ್ಳಾಗಡ್ಡಿ ಸೇವು ಮತ್ತು ಇನ್ನೆರಡು ಮಿರ್ಚಿ ಹಾಕಿ ಇನ್ನೆರಡು. ಓಕೆ. ಅಲ್ಲ ಗಿರಿಮಿಟಿ ಈ ಥರ ಮಾಡ್ತಾರಪ್ಪ. ಗಿರಿಮಿಟಿ ಅಂದ್ರೆ ಒಂಥರ ಬೇರೆದಂಗೆ ಇರ್ತದೆ. ಟೋಟಲಿ ಮಸಾಲೆ ಇರ್ತದೆ, ಮಸಾಲೆ ಡಿಫ್ರೆಂಟ್ ಆಗಿರ್ತದೆ. ಫಸ್ಟ್ ಆಫ್ ನಿಂದು ತಿಂದು ಮಾಡ್ತೀನಿ ತಾಳೆ ನನಗೆ. ಗಿರಿಮಿಟಿ ಅಂದ್ರದಾಗ ಮಸಾಲೆ ಏನೋ ಡಿಫ್ರೆಂಟ್ ಅದೇ ಮೇನ್ ಇರ್ತದೆ. ತಿಂದು ನೋಡ್ತೀನಿ. ಇವರಿಬ್ಬರು ಕೂತಾ ಇದಾರ, ನಾ ತಿಂದು ನೋಡ್ತಾನೆ ತಿನ್ನಲ್ಲ ಇವರು. ನಾ ಹಿಡ್ಕೋ ಶೇಟ ತಿಂತೀನಿ ಶೇಟ ಬಿಡೋತ ನೋಡು. ನಾ ತಿನ್ನ ನೋಡಿ ಹಂಗೆ ನಾ ತಿನ್ನ ನೋಡ್ಬೇಕು. ಮಸ್ತ್ ಅದಲ್ಲ ಟೇಸ್ಟ್. ಗಿರಿಮಿಟಿ ಒಂಥರ ಅಂದ್ರೂ ಮಿರ್ಚಿ ಇದು ಸಹ ಮಿರ್ಚಿ ಬಜ್ಜಿ ಇರ್ತವೆ ಅದೇ ಇಲ್ಲಿ ಮಿರ್ಚಿ ಬಜ್ಜಿ ಇಲ್ಲ. ಚಲೋ ಟೇಸ್ಟ್. ಶೇಟ್ ಸುಡ್ದಂಬು. ನಮ್ಮ ಸಂಜುಲಿಂತ ಶಿಸ್ತ ಒಂದು ಗಿರಿಮಿಟಿ ಚಾ ಕುಡ್ದೆವು. ಇವ್ರು ಯಾಕೋ ಗಿರಿಮಿಟಿ ತಿಲ್ಲಿಲ್ಲ ಯಾರು, ನಾವು ಒಬ್ಬನೇ ತಿಂದ. ಸಣ್ಣ ಚುಕ್ಕಳವ ಒಟ್ಟು ಜಲ್ಲಿ ಹೊಸ ಆಗಲ್ಲ ಇವಕ್ಕ. ಸಣ್ಣ ಚುಕ್ಕ ಏನು ಹೊಸ ಆತ. ಸಣ್ಣ ಚುಕ್ಕ ನಗ್ದಿರ್ಲ ಯಾಕ ಸಣ್ಣವರಲ್ಲಿ ನೀವು ಹಾಂ ಬಾಟ್ಲಿ ಯಾರು ತೊಗೋಬೇಕು? ನಾ ಹಿಡ್ಕೊಲ್ಲ ಬಾಟ್ಲಿ. ನೀನು ಚಟ ಹಿಂಗೆ ಹತ್ತು ಸಾಧಾರಣ ಬಿಡ್ತು ಇಲ್ಲೇ ಬಿಡ್ತು ಚಟ. ಹಾಂ ಇಟ್ಟೋತನ ಎಲ್ಲ ಚಲೋ ನೋಡ್ಕೊಂಡ್ರಿ. ಗೋಡಿ ಅಲ್ಲ ಹಿಂದೆ ಮುಂದೆ ನೋಡ್ಬೇಡ್ರಿ, ಪಟ್ನ ಗೋಡಿ ಅಲ್ಲ. ಈಗ ಕೋಲಾರ ಬೀಚ್ ಕಡೆ ಹೊಂಟಿದ್ದೆವು. ಏನೋ ಲಾರಿ ಏನೋ ಬಿದ್ದತ್ತ, ಟ್ರಾಫಿಕ್ ಜಾಮ್ ಆಗ್ಬಿಟ್ಟದ.
ಫುಲ್ ಜಾಮ್ ಅಂದ್ರೆ ಜಾಮ್ ಆಗ್ಯದ. ಅದಕ್ಕೆ ಇಲ್ಲಿ ನಿಂತು ಒಂದು ಅರ್ಧ ಗಂಟೆ ಅದು ಬಂದು ನಿಂತು ನನ್ನ ಕ್ಲಿಯರ್ ಇಲ್ಲ ನೋಡ್ಗ, ಇಷ್ಟು ಫುಲ್ ರಶ್ ಅದ. ಅದ್ರಾಗ ಬೇರೆ ನಾವು ಸ್ಲೋ ಹೋಗೋದಕ್ಕೆ ಇವ್ರದ್ದು ಆ್ಯಕ್ಷನ್ ಮಾವು ನಿಂದ್ರೋದಕ್ಕೆ ಹಾಂ ಮಸ್ಜಿಡ್ ಅಲ್ಲಿ ನಡೆದು ಸಾದಾ ಅದ ಫುಲ್ ವಿ ಐ ಪಿ ಲೈಟ್ ಹಾಕೊಂಡ್ರದಕ್ಕೆ MLA ಭಾರಿ ಹಾಕ್ಯಾನ ಲೈಟ್ ಭಾರಿ ಅಣ್ಣ. ಅಯ್ಯಪ್ಪು ಕಿಲ್ಲೊಳಗೆ ಆ ಟೈರ್ ನೋಡಿ ಹಂಗದ ಅದು ಆಫ್ ರೋಡಿಂಗ್ ಅದ. ಸೌಂಡ್ ನೋಡಗ ಅಲ್ಲಿ ಆಡ್ರತ್ತ. ಈ ಟ್ರಾಫಿಕ್ ಜಾಮ್ದಂದು 1 ಗಂಟೆ ಆವಾಗ ನೋಡಗಾದೆವು. ಅಂತೂ ನಮ್ಮ ಸಿದ್ದು ಶಿವ ಟ್ರಾಫಿಕ್ ಕ್ಲಿಯರ್ ಮಾಡ್ರಂತ. ಏನು ಕ್ಲಿಯರ್ ಮಾಡ್ಯಾರೋ ಹೆಚ್ಚಿಗೆ ಇಲ್ಲ. ನದಿ ಮೇಲೆ ಒಂದು ಲಾರಿ ಬಿದ್ದಿತ್ತು. ನಾವು ಪೊಲೀಸರಿಗೆ ಫೋನ್ ಮಾಡಿ ಕ್ರೇನ್ ತರಿಸಿ ಲಾರಿ ಎತ್ತಿಸಿ 1.5 ಕಿಲೋಮೀಟರ್ ಟ್ರಾಫಿಕ್ ಕ್ಲಿಯರ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ರಾಜ್ಯ ಪ್ರಶಸ್ತಿ ಕೊಡ್ಬೇಕು. ಅಟ್ಲೀಸ್ಟ್ ರಾಜ್ಯ ಕೊಟ್ಟಿಲ್ಲ ಅಂದ್ರು ಬಾಗಲಕೋಟೆ ಬಸವನ ಬಾಗಿ ಹೊಡಿದಾರೆ ಯಾರೇ ಒಬ್ಬರು ಪ್ರಶಸ್ತಿ ಕೊಡ್ಬೇಕು. ತಾಲೂಕು ಪ್ರಶಸ್ತಿ ತಾಲೂಕರೇ ಕೊಡ್ಬೇಕು. ತಾಲೂಕೋಟೆ ಯಾವ್ದಾರು ಹಳ್ಳಿದಾರೆ ಕೊಡ್ಬೇಕು ನಮಗೆ. 1.5 ಕಿಲೋಮೀಟರ್ ನಾವು ಇಲ್ಲಿ ಪುಂಡಿ ಹಿಡ್ಸ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡಿದ್ವಿ. ಈಗ ಆಕ್ರಿ ತಾಲೂಕು ಹಳ್ಳಿದ್ ಕೊಡೋದು ಆಲಿ ಅಂದ್ರೂ ಆ ಬ್ರಿಡ್ಜ್ ಯಾವ ಇರ್ತಲ್ಲ ಅವರೇ ಕೊಡ್ಬೇಕು ಇವ್ರಿಗೆ. ಘಟಪ್ರಭಾ ನದಿಗಂದು ಒಂದ್ ಸ್ವಲ್ಪ ನೀರ್ ಕೊಡ್ರಿ ಪ್ರಶಸ್ತಿ ಅವರಿಗೆ. ಅಂತಂತೂ ನಾವು ಹಡಗಾಗಿ ಕಡೆಯಾಗಿ ಹೊಂಟಿದ್ದೇವೆ. ಈಗ ಎಷ್ಟು ಗೊತ್ತ ಸರ್, ರಾತ್ರಿ ಊರಿಗೆ 8-9 ಆಗ್ಯದ. ಈಗ ನಾ ಸಿದ್ದು ಇಲ್ಲಿ ನಾ ಬಸವನ ಬಾಗೇಟದಾಗ ಊಟ ಗಿಟ ಮಾಡಿಸ್ತಾನ. ಊಟ ಗಿಟ ಮಾಡ್ಕೊಂಡು ಇದು ಹೋಗ್ತೇವೆ. ರಾತ್ರಿ 1-2 ಆಗ್ತದ. ಬರೀ ಎಷ್ಟು ಗೊತ್ತ ತೋರಿಸ್ತೇವೆ ನಿಮಗೆ. ಅಂತೂ ನಮ್ಮ ಕಲಬುರಗಿ ಬಂದು ನೋಡ್ರಪ್ಪ ಎಷ್ಟಾಗೈತಪ್ಪ ಅಂತ ಟೈಮ. ನಮ್ಮ ಕಲಬುರಗಿ ಸುಮಾರು ಒಂದು 14 ಗಂಟೆ ನಡೆಸ್ತೇವೆ. 400 ಕಿಲೋಮೀಟ್ರ್ 14 ಗಂಟೆ ಮ್ಯಾಗ ಮಧ್ಯಾಹ್ನದಾಗ 11ಕ್ಕೆ ಬಿಟ್ಟೀನಿ. ರಾತ್ರಿ 1:30 ಆಗ್ಯದ. ಕರೆಕ್ಟ್ ನಮ್ಮ ಕಲಬುರಗಿ ಹೈಕೋರ್ಟ್ ಕ್ರಾಸಿಗೆ ಬಿದಾಪ್ ಕಾಲನಿಗೆ ಬಂದಿದ್ದೀನಿ. ಫಸ್ಟ್ ಈಗ 3 ಯಾರೇ ಬಿಡ್ಬೇಕಂತ ಹೇಳದ. 3 ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲ್ಸೇತುವೆ. ಹಾಂ ಹಾಕಿಲ್ಲ ಅಲ್ಲಿ ಮ್ಯಾಗ ಇಲ್ಲಿಗತ್ತ ಎಡ ಬರಲಿ ರೈಟ್. 250 ಕಿಲೋಮೀಟರ್ ಮುಂಜಾನೆ 300 ರೂಪಾಯಿ ಕೊಡ್ರಿ. ಎಣ್ಣೆ ಡೀಸೆಲ್ ವರ್ಷ ವಾಟ್ರ್ ವರ್ಷ ಭತ್ತ ಎಲ್ಲ ಕೊಡ್ರಿ. ಹಾಂ ಬಸ್ ಏಟ ಬಾಯ್ ಗುಡ್ ನೈಟ್. ಆಯ್ತು. ನಿಮ್ಗೆ ಬಸ್ ಮಂದಿ ಬಿಡ್ಲಿಕ್ಕೆ ಅರ್ಧ ಗಂಟೆ ಆಯ್ತು. ನಾವು ಮನೆಗೆ ಹೋಗ್ಲಿಕ್ಕೆ ಅರ್ಧ ಗಂಟೆ. ಬಾಯ್ ಶೇಟ. ಬಾಯ್ ರೈಟ್ ಶೇಟ. ನೈಟ್ ಡ್ಯೂಟಿಗೆ ರೈಟ್. ಸೊ ಆಲ್ಮೋಸ್ಟ್ ಅಷ್ಟು ಜನಕ್ಕೆ ಬಿಟ್ಟು ಈಗ ನಾ ವಾಪಸ್ ನಮ್ಮ ಮನೆಗೆ ಹೊಂಟೀನಿ. ಸೊ 2 ದಿನ ಏನಿತ್ತು ಲೀವ್ ಸುಟ್ಟಿ ಇತ್ತು. ಆ ಸುಟ್ಟಿ ಮ್ಯಾಗ ಹೋಗಿ ಆರಾಮ್ ತಿರುಗಾಡಿ ಮಾಡಿ ಸೊ ನಮ್ಮ ದಾಂಡೇಲಿಗೆ ಹೋಗಿದ್ವಿ ಎಲ್ಲ ಮಾಡಿದೆವು. ಸೊ ಫಸ್ಟ್ ಕ್ಲಾಸ್ ಎಂಜಾಯ್ಮೆಂಟ್ ಮಾಡಿದೆವು. ಸೊ ಈಗ ಮತ್ತೆ ನೆಕ್ಸ್ಟ್ ಟ್ರಿಪ್ ಸಿಗ್ತೀನಿ. ಆದಷ್ಟು ಜಲ್ದಿ ನೆಕ್ಸ್ಟ್ ಟ್ರಿಪ್ ಮಾಡ್ತಿರ್ತೀನಿ. ಸೊ ಬೈಕ್ ರೈಡ್ ಮಾಡ್ತೀನಿ ನೆಕ್ಸ್ಟ್ ಟ್ರಿಪ್ಪ. ಸೊ ನೋಡ್ಕೊತೀರಿ ಭಾಳ ಆದರೆ ನಂದು 8-10 ದಿನದ ಮತ್ತೆ ನಾ ಬೈಕ್ ತೊಗೊಂಡು ಹೋಗಿದ್ದೀನಿ. ಸೊ ನೀವು ಯಾರಾದರೂ ಹೊಸ್ದಾಗಿ ನೋಡ್ತೀರಿ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿತನ ಬಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ರಾತ್ರಿ ಇಲ್ಲ ಸಾರಿ ಗುಡ್ ಮುಂಜಾನೆ. ಯಾಕಂದ್ರೆ ರಾತ್ರಿ 2:30 ಆಗ್ಯದ. ಆರಾಮ್ ಮಲ್ಕೋರಿ. ಬಾಯ್ ಎಲ್ರಿಗೂ.